ಸೊ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಲೇಟ್ಲೋಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇರೋದು ಮನಾಲಿಗೆ. ಸೊ ಮನಾಲಿಗೆ ಹೋಗೋಕ್ಕಿಂತ ಮುಂಚೆ ಏನೇನು ತುಂಬ ಇಂಪಾರ್ಟೆಂಟ್ ಬೇಕು ಈ ವಿಂಟರ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ನಾನು 5 ಕ್ಯಾಟಗರಿ ಮಾಡಿದ್ದೀನಿ ಇದರಲ್ಲಿ. ಸೊ ಫಸ್ಟ್ ಕ್ಯಾಟಗರಿ ಬಂದು ಕ್ಲಾತಿಂಗ್, ಸೆಕೆಂಡ್ ಸ್ಕಿನ್ ಕೇರ್ ಆ್ಯಂಡ್ ಟಾಯ್ಲೆಟ್ರಿ ಕಿಟ್, ಥರ್ಡ್ ಎಲೆಕ್ಟ್ರಾನಿಕ್ ಅಸೆಸರೀಸ್ ಆ್ಯಂಡ್ ಮೆಡಿಸಿನ್ಸ್, ಲಾಸ್ಟ್ ಒನ್ ಇಸ್ ಅದರ್ಸ್. ನಾನು ನನ್ನ ಬ್ಯಾಗ್ನ ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೇನ್ ಆಗಿ ನಮಗೆ ಚಳಿಗೆ ಬೇಕಾಗಿರೋದು ಪುಲ್ಲೋವರ್ಸ್. ನಾನು 4 ಪುಲ್ಲೋವರ್ನ ತೊಗೊಂಡಿದ್ದೀನಿ. ಚಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ನಾನು 4 ಪುಲ್ಲೋವರ್ನ ಇಟ್ಕೋತಾ ಇದ್ದೀನಿ ನನ್ನ ಬ್ಯಾಗಲ್ಲಿ. ಸೊ ಇದಾದ್ಮೇಲೆ ನಾನು ತಗೋತಾ ಇರೋದು ಜೀನ್ಸ್ ಪ್ಯಾಂಟ್. ಸೊ ನಾನು ಹೋಗ್ತಾ ಇರೋದು 4 ಡೇಸ್ಗೆ. ಸೊ 3 ಜೀನ್ಸ್ ಪ್ಯಾಂಟ್ ಎನಫ್ ಅನ್ಕೊಂಡಿದ್ದೀನಿ. ಸೊ 3 ಜೀನ್ಸ್ ಪ್ಯಾಂಟ್ನ ಇಟ್ಕೋತಾ ಇದ್ದೀನಿ. ಸೊ ನಾನು ಯಾವ ಥರ ಮಾಡ್ಕೊಂಡಿದ್ದೆ ಅಂದರೆ, ಈ ಸೆಕ್ಷನ್ ಫುಲ್ಲು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಪ್ಯಾಂಟ್ಸ್ದು. ಸೊ ಈ ಸೆಕ್ಷನ್ ಈ ಕಡೆ ಬಂದರೆ ಇಲ್ಲಿ ಆಮೇಲೆ ಪುಲ್ಲೋವರ್ಸು ಮತ್ತು ಥರ್ಮಲ್ ವೇರ್ನ ಇಟ್ಕೊಳ್ಳೋಣ ಅಂತ. ಸೊ ಚಳಿಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಥರ್ಮಲ್ ವೇರ್. ಸೊ ಈ ಥರ್ಮಲ್ ವೇರ್ ಇಲ್ಲ ಅಂದರೆ ಸೊ 0 ಡಿಗ್ರಿ ಅಥವಾ -ಡಿಗ್ರಿ ತನಕ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ್ಮಲ್ ವೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾನು ಅಮೆಝಾನಲ್ಲೇ ತರಿಸಿದ್ದೀನಿ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಸಹ ಪರ್ಚೇಸ್ ಮಾಡ್ಬೋದು. ನಾನು 2 ಥರ್ಮಲ್ ವೇರ್ನ ಇಟ್ಕೋತಾ ಇದ್ದೀನಿ. ಸೊ ಜೀನ್ಸ್ ಪ್ಯಾಂಟ್ ತಗೊಂಡ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ನಾವು ನೈಟ್ ವೇರ್ ಮಾಡ್ಕೊಳ್ಳೋಕೆ ನೈಟ್ ಡ್ರೆಸ್ ಕೂಡ ತಗೋಬೇಕಾಗುತ್ತೆ. ಸೊ 3 ನಾನು ನೈಟ್ ಪ್ಯಾಂಟ್ನ ಇಟ್ಕೋತಾ ಇದ್ದೀನಿ. ಸೊ 3 ನೈಟ್ ಪ್ಯಾಂಟು. ಸೊ ಇದಾದ ಕೂಡಲೇ ಬರೀ ಪುಲ್ ಓವರ್ ಸಾಕಾಗಲ್ಲ. ಸೊ ನೈಟ್ ಹೊತ್ತು ನಮಗೆ ಟಿ ಶರ್ಟ್ಸ್ಗಳು ಬೇಕಾಗುತ್ತೆ. ಸೊ ಬರೀ ಪುಲ್ ಓವರ್ ಅಲ್ಲ, ಇನ್ನೂ ಜಾಸ್ತಿ ಚಳಿ ಆಗುತ್ತೆ ಅಂದರೆ ಪುಲ್ ಓವರ್ ಒಳಗಡೆ ಟಿ ಶರ್ಟ್ ಕೂಡ ಹಾಕೋಬೇಕಾಗತ್ತೆ. ಸೊ ಎಮರ್ಜೆನ್ಸಿಗೆ ಇರಲಿ ಅಂತ ನಾನು 5 ಟಿ ಶರ್ಟ್ನ ತಗೊಂಡಿದ್ದೀನಿ ಮತ್ತು ಒಂದು ಟವಲ್ನ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಕ್ಲಾತಿಂಗ್ ಸೆಕ್ಷನ್ ಅಲ್ಲಿ ಫೈನಲ್ ಆಗಿ ನಮಗಿರೋದು ನಮಗೆ ಇನ್ನರ್ಸು. ಸೊ ನಾನು ಇನ್ನರ್ನ ಇದರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಸೊ ಈ ಒಂದು ಬ್ಯಾಗ್ ಅಲ್ಲಿ ನಾನು ಜಸ್ಟ್ ಕ್ಲಾತಿಂಗ್ ಸೆಕ್ಷನ್ ಅಷ್ಟೇ, ಕ್ಲಾತ್ ಬಿಟ್ಟು ಬೇರೆ ಏನು ಇಡಲ್ಲ. ಸೊ ಇವಾಗ ಕರೆಕ್ಟಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಥರ್ಮಲ್ ವೇರು, ಆಮೇಲೆ ಪುಲ್ಲೋವರು, ಇಲ್ಲಿ ಜೀನ್ಸ್ ಪ್ಯಾಂಟು, ಇದು ಕೆಳಗಡೆ ನೈಟ್ ವೇರ್ಸು. ಸೊ ಈ ಥರ ನಾವು ರೋಲ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಗ ನಮಗೆ ಉಳಿಯುತ್ತೆ. ಸೊ ಇನ್ನು ಜಾಸ್ತಿ ಬಟ್ಟೆನ ಇಟ್ಕೋಬೋದು ನಾವು. ಸೊ ನಾರ್ಮಲ್ ಆಗಿ ನಾವು ಮಡ್ತಿರ್ತಾರೆ ಜಾಸ್ತಿ ಬಟ್ಟೆ ಇಟ್ಕೊಳಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಥರ ರೋಲ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಜಾಸ್ತಿ ಬಟ್ಟೆ ಇಟ್ಕೋಬೋದು ನಾವು. ಸೊ ನೆಕ್ಸ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ಏನು ಅಂದರೆ, ನಾವು ಮನಾಲಿಗೆ ಹೋಗ್ತಾ ಇದೀವಿ ಅಂದರೆ ವುಲ್ಲನ್ ಗ್ಲೌಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಲ್ಲ ಅಂದರೆ ನಮ್ಮ ಕೈ ಫುಲ್ಲು ಮರಗಟ್ಬಿಡುತ್ತೆ. ಸೊ ವುಲ್ಲನ್ ಗ್ಲೌಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬೇಕಾಗಿರೋದು ಟೋಪಿ. ಸೊ ಅದಾದಮೇಲೆ ಒಂದು ಸ್ಕಾರ್ಫ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಎರಡು ಜೊತೆ ಸಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಪ್ಯಾಕ್ ಆಗಿದೆ ಇದು. ಸೊ ಟ್ರಾಲಿ ಕತೆ ಮುಗೀತು. ಸೊ ನೆಕ್ಸ್ಟ್ ಬ್ಯಾಕ್ ಪ್ಯಾಕ್ನ ಪ್ಯಾಕ್ ಮಾಡ್ಕೋತೀನಿ ಇವಾಗ. ಸೊ ಇದಿಷ್ಟು ನಾವು ತಗೊಂಡೋಗ್ತಾ ಇರೋಂತಹ ಕ್ಲಾತು. ಸೊ ಇದಕ್ಕೆ ಕ್ಲಾತಿಂಗ್ ಸೆಕ್ಷನ್ ಮುಗಿಯುತ್ತೆ ಇವಾಗ. ಸೊ ನಾನು ನೆಕ್ಸ್ಟ್ ಬ್ಯಾಕ್ ಪ್ಯಾಕ್ ತಗೋತಾ ಇದ್ದೀನಿ. ಸೊ ಬ್ಯಾಕ್ ಪ್ಯಾಕಲ್ಲಿ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ನೋಡೋಣ. ಕ್ಲಾತಿಂಗ್ ಸೆಕ್ಷನ್ ಆದ ತಕ್ಷಣ ನಾನು ತಗೋತಾ ಇರೋದು ಇವಾಗ ಸ್ಕಿನ್ ಕೇರ್ ಮತ್ತು ಟಾಯ್ಲೆಟ್ರಿ ಕಿಟ್ಟು. ಸೊ ಇದ್ರೊಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನಿಲ್ಲಿ ತಗೊಂಡಿರೋದು ಕಂಪ್ಲೀಟಾಗಿ ಸ್ಕಿನ್ ಕೇರು. ಇದು ಫೇಸ್ ವಾಶು, ಅದಾದಮೇಲೆ ನಾನು ತಗೊಂಡಿದ್ದು ಟೋನರು, ಇದು ಮಾಯಿಶ್ಚರೈಸರು, ಇದು ಲಿಪ್ ಬಾಮು, ಇದು ಬಂದು ಲೋಷನ್ನು, ಇದು ಸನ್ಸ್ಕ್ರೀನ್. ಸೊ ನಾವು 5 ಡಿಗ್ರಿ ಅಥವಾ 10 ಡಿಗ್ರಿಗಿಂತ ಕಮ್ಮಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ಇದಿಷ್ಟು ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ನನ್ನ ಸ್ಕಿನ್ ಕೇರ್ ಕಿಟ್. ದೊಡ್ಡ ಕಂಟೈನರ್ನ ತಗೊಂಡೋದ್ರೆ ತುಂಬಾ ವೇಟ್ ಜಾಸ್ತಿ ಆಗುತ್ತೆ, ಕ್ಯಾರಿ ಮಾಡೋಕ್ಕೂ ಆಗಲ್ಲ. ಸೊ ಇದು ಸಣ್ಣದು ಕಂಟೈನರ್ಸ್ನ ತಗೊಂಡ್ರೆ ನಮಗೆ ಈಸಿ ಆಗುತ್ತೆ, ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ, ನಮಗೆ ಟ್ರಾವೆಲಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಟ್ರಾವೆಲ್ ಕಿಟ್ನ ನೀವು ಖಂಡಿತವಾಗಿ ಪರ್ಚೇಸ್ ಮಾಡಿ ಈ ಥರದನ್ನ ಪ್ಯಾಕ್ ಮಾಡ್ಕೊಂಡು ಹೋಗಿ. ಸೊ ಈ ಟಾಯ್ಲೆಟ್ರಿ ಕಿಟ್ ಬಂದರೆ ನಾನು ತೊಗೊಂಡಿರೋದು
ಕೋಲ್ಗೇಟ್ ಪೇಸ್ಟ್, ಒಂದು ಬ್ರಷ್, ಅದಾದಮೇಲೆ ಮೆಡಿಮಿಕ್ ಸೋಪು ಸಣ್ಣ ಸಣ್ಣ ತೊಗೊಂಡಿದ್ದೀನಿ. ಸೊ ಯಾವುದನ್ನೂ ದುಡ್ಡು ತೊಗೊಂಡು ಹೋಗಕ್ಕೆ ಹೋಗಿಲ್ಲ. ಸೊ ಸುಮ್ಮನೆ ಕ್ಯಾರಿ ಮಾಡೋಕೆ ಕಷ್ಟ ಆಗುತ್ತೆ ಅಂತ. ಆಮೇಲೆ 2 ಶಾಂಪು. ಇಷ್ಟು ನನ್ನ ಟಾಯ್ಲೆಟ್ರಿ ಕಿಟ್ ಮತ್ತು ಸ್ಕಿನ್ ಕೇರ್ ಕಿಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಬ್ಯಾಗ್ನು ಸಹ ನಾವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಒಂದು ಎಲ್ಲ ಐಟಮ್ನು ನಾನು ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಳ್ತೀನಿ ಮೇನ್ ಆಗಿ. ಏನಕ್ಕೆ ಅಂದರೆ ಸೊ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಸೊ ಒನ್ ಡೈಲಿ ಫೇಸ್ ವಾಶ್ನ ನಾವು ಮಾರ್ನಿಂಗ್ ಮಾಡ್ತೀವಿ, ಈವ್ನಿಂಗ್ ಮಾಡ್ತೀವಿ. ಸ್ಕಿನ್ ಕೇರ್ನ ಮಾರ್ನಿಂಗ್ ಈವ್ನಿಂಗ್ ಸೊ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದೆಲ್ಲದನ್ನು ನಾನು ಒಂದು ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಂಡಿರ್ತೀನಿ. ಸೊ ಟ್ರಾಲಿಲಿ ಇದನ್ನು ರೆಕಮೆಂಡ್ ಮಾಡಲ್ಲ ನಾನು. ಸೊ ನೆಕ್ಸ್ಟ್ ಸೆಕ್ಷನ್ ನಾವು ತೊಗೊಂಡು ಹೋಗ್ತಾ ಇರೋದು ಕಂಪ್ಲೀಟ್ ಆಗಿ ಆಕ್ಸೆಸರೀಸ್. ಸೊ ಆಕ್ಸೆಸರೀಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮೊಬೈಲ್ ತೊಗೊಂಡು ಹೋಗ್ತಾ ಇದ್ದೀವಿ, ಮೊಬೈಲ್ ಚಾರ್ಜರ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಆಗಿರ್ಬೋದು, ಇದಿಷ್ಟು ಎಲ್ಲ ಬಂದ್ಬಿಟ್ಟು ಆಕ್ಸೆಸರೀಸಿಗೆ ಬರುತ್ತೆ. ಸೊ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ, ಸೊ ನನ್ನ ಹತ್ರ ಇರೋದು ಗೋಪ್ರೋ. ಸೊ ಈ ಗೋಪ್ರೋ ಒಂದು ಪೌಚಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಗೋಪ್ರೋ ಚಾರ್ಜರು, ಆಮೇಲೆ ಇಲ್ಲಿ 4 ಬ್ಯಾಟ್ರಿ ಇಟ್ಕೊಂಡಿದ್ದೀನಿ. ಸೊ ಇದು ಗೋಪ್ರೋ ಅಡ್ಯಾಪ್ಟರು ಮತ್ತು ವೈರ್ ಚಾರ್ಜ್ ಮಾಡೋಕ್ಕೆ. ಸೊ ಇದಿಷ್ಟು ಸಹ ಗೋಪ್ರೋ ಸೆಕ್ಷನ್ಗೆ ಬರುತ್ತೆ. ಸೊ ಇದಾದಮೇಲೆ ನಂದು ಮೈಕ್, ಇದು ವ್ಲಾಗ್ ಮಾಡೋಕ್ಕೆ ಮೈಕ್ ಇಟ್ಕೊಂಡಿದ್ದೀನಿ. ಸೊ ಇದಾದ ತಕ್ಷಣ ನಾನು ತೊಗೊಂಡಿರೋದು ಹೇರ್ ಡ್ರೈಯರು. ಸೊ ಹೇರ್ ಡ್ರೈಯರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ನೋಫಾಲ್ ಇದ್ದಾಗ ಏನಾಗುತ್ತೆ ಅಂದರೆ ಸೊ ವೆಟ್ ಆಗ್ಬೋದು ಹೇರು. ಸೊ ಆ ಒಂದು ಕಾರಣಕ್ಕೆ ಹೇರ್ ಡ್ರೈಯರ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೊಬೈಲ್ ಚಾರ್ಜರು, ಒಂದು ಜಂಕ್ಷನ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಜಂಕ್ಷನ್ ಬಾಕ್ಸ್ ಏನಕ್ಕೆ ಅಂದರೆ ಸೊ ನಾನು ಗೋಪ್ರೋ ಚಾರ್ಜ್ ಮಾಡಬೇಕಾಗಿರುತ್ತೆ, ಮೊಬೈಲ್ ಚಾರ್ಜ್ ಮಾಡಬೇಕು, ಸೊ ಅಟ್ ಎ ಟೈಮ್ ಹೇರ್ ಡ್ರೈಯರ್ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಬೇಕು ಅಂದಾಗ ಸೊ ನಮಗೆ ಒಂದು ಪೋರ್ಟ್ ಸಿಕ್ಕಿಲ್ಲ ನಮಗೆ ಅಂದಾಗ ನಮಗೆ ಜಂಕ್ಷನ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಜಂಕ್ಷನ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಈ ಒಂದಿಷ್ಟು ಐಟಮು ಎಲೆಕ್ಟ್ರಾನಿಕ್ ಸೆಕ್ಷನ್ಗೆ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥದ್ದು ಸೊ ದೀಸ್ ಆರ್ ಟ್ಯಾಬ್ಲೆಟ್ಸ್. ಸೊ ಜ್ವರಕ್ಕಾಗಲಿ ಅಥವಾ ಶೀತಕ್ಕೆ, ಕೆಮ್ಮಿಗೆ, ಸೊ ಕಾಫಿಗೆ ಪ್ರತಿಯೊಂದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರಬೇಕು. ಸೊ ಟ್ಯಾಬ್ಲೆಟ್ಸ್ಗಳು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ತೊಗೊಂಡೋಗಿ. ಸೊ ಅಲ್ಲಿ ಸಿಗ್ಬೋದು, ಬಟ್ ನಾವು ಇಲ್ಲಿಂದನೇ ತೊಗೊಂಡೋದ್ರೆ ನಮಗೆ ಸೇಫರ್ ಸೈಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಆರ್ ಇಂಪಾರ್ಟೆಂಟ್. ಸೊ ಇದು ನನ್ನ ಬ್ಯಾಕ್ ಪ್ಯಾಕು. ಸೊ ಇಲ್ಲಿರುವಂತಹ ಎಲ್ಲ ಐಟಮ್ಸ್ನ ಕ್ಲಾತ್ ಬಿಟ್ಟು ಉಳಿಕೆ ಎಷ್ಟು ಐಟಮ್ ನಾನು ಬ್ಯಾಕ್ ಪ್ಯಾಕಲ್ಲಿ ಹಾಕೋತಾ ಇದ್ದೀನಿ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಮನಾಲಿಗೆ. ಅಂದರೆ ಮೇನಾಗಿ ಬೇಕಾಗಿರೋದೇ ಒಂದು ಜಾಕೆಟ್ ಮತ್ತು ಇನ್ನೊಂದು ಥರ್ಮಲ್ ಶೂ. ಸೊ ನಾನು ಈ ಶೂನ ತೊಗೊಂಡಿದ್ದೀನಿ ಡೆಕ್ಯಾಥ್ಲಾನಲ್ಲಿ. ಇದ್ರ ಕಾಸ್ಟ್ ಬಂದ್ಬಿಟ್ಟು 3999. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಆ ಒಂದು 0 ಡಿಗ್ರಿ ಇರುವಂತಹ ಟೆಂಪರೇಚರಲ್ಲಿ ನಮ್ಮ ಕಾಲು ಏನಾಗಬೇಕು, ಸ್ವಲ್ಪ ಹೀಟಲ್ಲಿ ಇರಬೇಕು. ಸೊ ಯಾವುದೇ ಏರ್ ಆಗಲಿ ಅಥವಾ ಕೋಲ್ಡ್ ಏರ್ ಆಗಲಿ ಒಳಗೆ ಬರಬಾರ್ದು. ಸೊ ಈ ಶೂ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ್ಮೇಲೆ ಇರೋಂಥದ್ದು ಜಾಕೆಟ್. ಸೊ ಜಾಕೆಟ್ ನಾನು ನನ್ನ ಫ್ರೆಂಡ್ ಡೆಲ್ಲಿಲಿದ್ದಾನೆ. ಸೊ ಅವನು ನನಗೋಸ್ಕರ ಪರ್ಚೇಸ್ ಮಾಡಿದ್ದಾನೆ, ಪರ್ಚೇಸ್ ಮಾಡು ಅಂತ ಹೇಳಿದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇಲ್ಲಿ ನಮಗೆ 3000 ಸಿಗುವಂತಹ ಜಾಕೆಟ್ ಅಲ್ಲಿ 1200 1500 ಸಿಗುತ್ತೆ. ಸೊ ಅದನ್ನ ಇಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ನನ್ನ ಮುಂದಿನ ವಿಡಿಯೋಗಳಲ್ಲಿ ನೀವು ನಾನು ಯಾವ ಥರ ಜಾಕೆಟ್ ತೊಗೊಂಡಿದ್ದೀನಿ ಅಂತ ನೀವು ವಿಡಿಯೋಗಳಲ್ಲಿ ನೋಡ್ಬೋದು. ಸೊ ಇದಿಷ್ಟು ನನ್ನ ಒಂದು ಮನಾಲಿಗೆ ಬ್ಯಾಕ್ ಪ್ಯಾಕಿಂಗ್. ಈ ವಿಡಿಯೋದಿಂದ ನಿಮಗೆ ಒಂಚೂರು ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಮನಾಲಿಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಯಾವ ಐಟಮ್ ತೊಗೊಂಡು ಹೋಗ್ತೀರಾ, ಅದು ನಾನು ಇಲ್ಲಿ ಹೇಳಿಲ್ಲ, ಮಿಸ್ ಆಗಿದೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದೆ ಅಪ್ಲೋಡ್ ಮಾಡುವಂತಹ ಮನಾಲಿ ವಿಡಿಯೋಗಳಿಗೋಸ್ಕರ ವೇಟ್ ಮಾಡ್ತಾ ಇರಿ.